ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇಷರಾಶಿಯವರೇ, ರಾಧೆ ರಾಧೆ. ಇಂದಿನ ರಾಶಿ ಫಲಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಸಿದ್ಧರಾಗಿರಿ, ಏಕೆಂದರೆ ಈಗ ನಿಮ್ಮ ಜೀವನದಲ್ಲಿ ಏನು ಸಂಭವಿಸಲಿದೆಯೋ ಅದು ತುಂಬ ಭಯಾನಕವಾಗಿರುತ್ತದೆ ಮತ್ತು ನಿಮ್ಮ ಕಣ್ಣುಗಳ ಮುಂದೆಯೇ ನಡೆಯುತ್ತದೆ. ಹೌದು ಸ್ನೇಹಿತರೆ, ನಿಮ್ಮವರೇ ಆದ ಯಾರೋ ಒಬ್ಬರು ಈಗ ನಿಮ್ಮನ್ನು ಕೈ ಬಿಟ್ಟು ಹೋಗಲಿದ್ದಾರೆ. ಸ್ನೇಹಿತರೆ, ಯಾವ ವಿಷಯಕ್ಕೆ ನೀವು ವರ್ಷಗಳಿಂದ ಹೆದರುತ್ತಿದ್ದೀರೋ ಆ ಘಟನೆ ಈಗ ನಡೆಯುತ್ತಿದೆ. ಸತ್ಯವನ್ನು ಕೇಳಿದ ಮೇಲೆ ಸ್ನೇಹಿತರೆ, ನಿಮ್ಮ ಕಣ್ಣುಗಳಿಂದ ಕಣ್ಣೀರು ನಿಲ್ಲುವುದಿಲ್ಲ. ನೀವು ಇದನ್ನು ಊಹಿಸಲು ಸಾಧ್ಯವಿಲ್ಲ. ಈ ಸಮಯ ನಿಮಗೆ ರಕ್ತದ ಕಣ್ಣೀರು ತರಿಸುತ್ತದೆ. ಸ್ನೇಹಿತರೆ, ಭವಿಷ್ಯವಾಣಿಯ ಪ್ರಕಾರ ನಾನು ಏನು ಹೇಳಲಿದ್ದೇನೋ ಅದನ್ನು ನೀವು ಕೇಳಿಸಿಕೊಳ್ಳಬಹುದು. ದಯವಿಟ್ಟು ತಾಳ್ಮೆಯಿಂದ ಕೇಳಿ, ಎಂದರೆ ದುರ್ಬಲ ಹೃದಯದವರು ಇದನ್ನು ಕೇಳಿ ಜರ್ಜರಿತರಾಗಬಹುದು. ಸ್ನೇಹಿತರೆ, ನಿಮ್ಮೊಂದಿಗೆ ಇಂಥ ಒಂದು ಭಯಾನಕ ಘಟನೆ ನಡೆಯಲಿದೆ. ಅದನ್ನು ನೀವು ಊಹಿಸಲು ಸಾಧ್ಯವಿಲ್ಲ. ಸ್ನೇಹಿತರೆ, ಶತ್ರುಗಳು ನಿಮ್ಮನ್ನು ಎಷ್ಟು ಹಿಡಿತಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ ಎಂದರೆ ಅದನ್ನು ತಿಳಿದರೆ ನಿಮ್ಮ ಮೈ ರೋಮಾಂಚನಗೊಳ್ಳುತ್ತದೆ, ನಿಮ್ಮ ಮೈ ಜುಮ್ ಎನಿಸುತ್ತದೆ. ಸ್ನೇಹಿತರೆ, ಈ ಸಮಯ ನಿಮಗೆ ದೊಡ್ಡ ಘಟನೆಯೊಂದನ್ನು ಎದುರಿಸುವಂತೆ ಮಾಡಬಹುದು. ಇನ್ನು 24 ಗಂಟೆಗಳಲ್ಲಿ ಎಚ್ಚರದಿಂದ ಇರದಿದ್ದರೆ ನಿಮ್ಮ ಕುಟುಂಬದವರೊಂದಿಗೆ, ನಿಮ್ಮ ಆತ್ಮೀಯರೊಂದಿಗೆ ನೀವು ರಕ್ತ ಕಣ್ಣೀರು ಸುರಿಸಬೇಕಾಗುತ್ತದೆ. ಸ್ನೇಹಿತರೆ, ಇದು ಯಾವುದೇ ಸಾಮಾನ್ಯ ವ್ಯಕ್ತಿಯಲ್ಲ, ಬದಲಿಗೆ ಇವಳು ಆ ಮಹಿಳೆಯಾಗಿದ್ದಾಳೆ ಯಾರು ನಿಮ್ಮ ಕುಟುಂಬವನ್ನು ಹಲವು ವರ್ಷಗಳಿಂದ ಹಾಗೂ ಹಲವು ತಿಂಗಳುಗಳಿಂದ ಹಾಳು ಮಾಡುತ್ತಿದ್ದಾಳೆ. ಸ್ನೇಹಿತರೆ, ಈ ಭವಿಷ್ಯವಾಣಿಯ ಪ್ರಕಾರ ನಿಮ್ಮ ಜೀವನವು ನರಕವಾಗಿ ಬದಲಾಗಲಿದೆ. ಎಚ್ಚರದಿಂದಿರಿ, ಇಲ್ಲದಿದ್ದರೆ ನಿಮ್ಮ ಜೀವನದ ಪ್ರತಿಯೊಂದು ಸಂತೋಷವೂ ಅದು ಕಣ್ಣೀರಿನ ಶೋಕದಲ್ಲಿ ಬದಲಾಯಿಸಿಬಿಡುತ್ತದೆ. ಸ್ನೇಹಿತರೆ, ನಿಮ್ಮ ಕಣ್ಣುಗಳ ಮುಂದೆ ಅಷ್ಟು ದೊಡ್ಡ ಭಯಾನಕ ಘಟನೆ ನಡೆಯುವ ಸಾಧ್ಯತೆ ಎಂದರೆ ನೀವು ಅದನ್ನು ಯೋಚಿಸಲು ಸಾಧ್ಯವಿಲ್ಲ ಮತ್ತು ಇದಕ್ಕೆ ಕಾರಣವೇನೆಂದು ನಿಮಗೆ ಗೊತ್ತಿಲ್ಲ. ನಿಮ್ಮ ಹಿಂದೆ ಬಿದ್ದಿರುವ ಆ ನಯವಂಚಕಿ ಯಾರು ಮತ್ತು ನಿಮ್ಮನ್ನು ಕುಟುಂಬದಿಂದ ದೂರ ಮಾಡಲು ಅವಳು ಏನು ಬಯಸುತ್ತಿದ್ದಾಳೆ ಎಂಬುದು ನಿಮಗೆ ತಿಳಿದಿಲ್ಲ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇಬ್ಬರು ದೊಡ್ಡ ನಯವಂಚಕರು ಅಡಗಿಕೊಂಡಿದ್ದಾರೆ ಮತ್ತು ಅವರು ಬೇರೆ ಯಾರೂ ಅಲ್ಲ, ಬದಲಿಗೆ ನಿಮ್ಮ ಸ್ವಂತ ಜನರೇ ಆಗಿದ್ದಾರೆ. ಮತ್ತು ಇವರು ಇಂದು ನಿನ್ನೆಯಲ್ಲ, ಬದಲಿಗೆ ಕಳೆದ ಹಲವು ತಿಂಗಳುಗಳಿಂದ ನಿಮ್ಮನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಸ್ನೇಹಿತರೆ, ನಿಮ್ಮೊಂದಿಗೆ ಹಲವು ಬಾರಿ ವಂಚನೆಯಾಗಿದೆ ಮತ್ತು ನೀವು ಚೇತರಿಸಿಕೊಂಡಿದ್ದೀರಿ. ಆದರೆ ಒಂದು ಸಣ್ಣ ತಪ್ಪು ನಿಮ್ಮ ಜೀವನವನ್ನು ಸಾವಿನ ಹಾದಿಗೆ ಕೊಂಡೊಯ್ಯಬಹುದಿತ್ತು. ಸ್ನೇಹಿತರೆ, ಅದು ಯಾವುದೇ ಸಾಮಾನ್ಯ ಘಟನೆಯಾಗಿರಲಿಲ್ಲ, ಬದಲಿಗೆ ನೀವು ಎಚ್ಚರದಿಂದ ಇರಬೇಕು. ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಗೋಡೆ ಸೃಷ್ಟಿಯಾಗುತ್ತಿತ್ತು ಎಂದರೆ ನಿಮ್ಮ ಕುಟುಂಬದೊಂದಿಗೆ ಯಾರೂ ನಿಲ್ಲುತ್ತಿರಲಿಲ್ಲ. ಸ್ನೇಹಿತರೆ, ನಿಮ್ಮ ಜೀವನವನ್ನು ನಿಮ್ಮ ಸ್ವಂತ ಬಲದಿಂದ ಬದುಕುವುದನ್ನು ಕಲಿಯಿರಿ. ಇತರರ ಮೇಲೆ ಭರವಸೆ ಇಟ್ಟುಕೊಳ್ಳಬೇಡಿ, ಏಕೆಂದರೆ ನಿಮ್ಮ ಜೀವನದಲ್ಲಿ ಇಬ್ಬರು ಅಂತ ನಯವಂಚಕರು ಅಡಗಿದ್ದಾರೆ ಯಾರು ನಿಮ್ಮನ್ನು ಪ್ರತಿಯೊಂದು ಹಂತದಲ್ಲೂ ಸಾವಿಗೆ ದೂಡಲು ಕಾಯುತ್ತಿದ್ದಾರೆ. ಅವರು ನಿಮ್ಮ ಕುಟುಂಬದಲ್ಲಿ ಸಂತೋಷವನ್ನು ಬಯಸುವುದಿಲ್ಲ, ಬದಲಿಗೆ ದುಃಖ ಮತ್ತು ಕಣ್ಣೀರನ್ನು ನೋಡಲು ಬಯಸುತ್ತಾರೆ. ಸ್ನೇಹಿತರೆ, ಈ ಸಮಯ ನಿಮಗೆ ಸಾಮಾನ್ಯವಾದುದಲ್ಲ, ಬದಲಿಗೆ ನಿಮ್ಮ ಜೀವನವು ಹಲವು ತಿಂಗಳುಗಳಿಂದ ಬದಲಾದಂತೆ ಅನಿಸುತ್ತದೆ. ಇದು ನಿಮಗೂ ಕೂಡ ಅರಿವಾಗುತ್ತಿದೆ. ನಾವು ಏನೇ ಕಷ್ಟಪಟ್ಟರೂ ಅದೆಲ್ಲವೂ ವ್ಯರ್ಥವಾಗುತ್ತಿದೆ ಎಂದು ನಿಮಗನಿಸುತ್ತಿದೆ ಮತ್ತು ನಾವು ಯಾರ ಜೊತೆ ಮಾತನಾಡುತ್ತಿದ್ದೇವೋ ಅವರೇ ನಮ್ಮ ನಡುವೆ ಸಣ್ಣ ಪುಟ್ಟ ವಿಷಯಗಳಿಗಾಗಿ ಗೋಡೆಗಳನ್ನು ಸೃಷ್ಟಿಸುತ್ತಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಬದಲಿಗೆ ನಿಮ್ಮ ಆ ನಯವಂಚಿಕೆಯಾಗಿದ್ದಾಳೆ ಯಾರು ನಿಮ್ಮನ್ನು ಪ್ರತಿಯೊಂದು ಜಾಗದಿಂದ ಹೊರದೂಡಲು ಬಯಸುತ್ತಾಳೆ. ಸ್ನೇಹಿತರೆ, ಆ ನಯವಂಚಕಿ ಬೇರೆ ಯಾರೂ ಅಲ್ಲ, ಬದಲಿಗೆ ಇಬ್ಬರು ಮಹಿಳೆಯರಾಗಿದ್ದಾರೆ ಮತ್ತು ಈ ಮಹಿಳೆಯರು ನಿಮಗೆ ರಕ್ತದ ಕಣ್ಣೀರು ಸುರಿಸುವಂತೆ ಮಾಡಲು ಹೊರಟಿದ್ದಾರೆ. ಸ್ನೇಹಿತರೆ, ಇವರು ಸಾಮಾನ್ಯ ಮಹಿಳೆಯರಲ್ಲ. ಇವರೊಂದಿಗೆ ನಿಮ್ಮ ಭೇಟಿ ಹಲವು ಬಾರಿ ನಡೆದಿದೆ ಮತ್ತು ಈಗಲೂ ನಡೆಯುತ್ತಲೇ ಇದೆ. ಯಾರನ್ನು ನೀವು ನಿಮ್ಮ ಹೃದಯಕ್ಕೆ ಹತ್ತಿರವಾಗಿಸಿಕೊಂಡಿದ್ದೀರೋ ಅವರೇ ಇವರು. ಸ್ನೇಹಿತರೆ, ಈ ಸಮಯವು ನೀವು ಯೋಚಿಸಿ ನಿರ್ಧಾರ ಕೈಗೊಂಡು ಇತರರೊಂದಿಗೆ ಮಾತನಾಡುವ ಸಮಯವಾಗಿದೆ, ಏಕೆಂದರೆ ಸಣ್ಣ ತಪ್ಪಿನಿಂದಾಗಿ ನಿಮ್ಮ ಜೀವನದ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ದೊಡ್ಡ ತೊಂದರೆ ಬರಬಹುದು. ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿ, ಏಕೆಂದರೆ ಶತ್ರುಗಳು ನಿಮ್ಮ ಬೆನ್ನ ಹಿಂದೆ ತೀವ್ರವಾಗಿ ಬಿದ್ದಿದ್ದಾರೆ. ಹಲವು ಬಾರಿ ನಿಮ್ಮ ಮನೆಗಳ ಮುಂದೆ ಕೆಂಪು ಮತ್ತು ಕಪ್ಪು ಬಟ್ಟೆಗಳನ್ನು ಕಟ್ಟಲಾಗಿತ್ತು ಮತ್ತು ಅದನ್ನು ಬೇರೆ ಯಾರೂ ಮಾಡಿಲ್ಲ, ಬದಲಿಗೆ ನಿಮ್ಮ ನೆರೆಹೊರೆಯ ಮಹಿಳೆ ಮಾಡಿದ್ದಾಳೆ. ಸ್ನೇಹಿತರೆ, ಅವಳು ನಿಮ್ಮ ಮನೆಗಳ ಒಳಗೆ ಕೂಡ ತಾಂತ್ರಿಕ ಕ್ರಿಯೆಗಳನ್ನು ಮಾಡುತ್ತಿದ್ದಾಳೆ. ನಿಮ್ಮ ಮನೆಯ ಸದಸ್ಯರೊಂದಿಗೆ ಶಾಂತಿಯಿಂದ ಇರಿ, ಏಕೆಂದರೆ ಇದು ನಿಮ್ಮ ಮೇಲೆ ಯಾವಾಗ ಬೇಕಾದರೂ ಭಾರವಾಗಬಹುದು. ಜೀವನದಲ್ಲಿ ಏನನ್ನಾದರೂ ಮಾಡಬೇಕೆಂದರೆ ಹೊರಗಿನ ಜನರಿಂದ ನಿಮಗೆ ಸಹಾಯ ಸಿಗುತ್ತದೆ, ಆದರೆ ನಿಮ್ಮ ನೆರೆಹೊರೆಯ ವಂಚಕರಿಂದ ಸಿಗುವುದಿಲ್ಲ.
ನೀವು ಯಾರ ಮೇಲೆ ಅತಿಯಾಗಿ ನಂಬಿಕೆ ಇಟ್ಟಿದ್ದೀರೋ ಅವರು ನಿಮ್ಮೊಂದಿಗೆ ಇರಲು ಬಯಸುವುದಿಲ್ಲ. ನಿಮ್ಮನ್ನು ಸ್ಮಶಾನಕ್ಕೆ ತಲುಪಿಸಲು ಬಯಸುತ್ತಾರೆ. ಈ ಸಮಯ ನೀವು ಯೋಚಿಸಿ ನಿರ್ಧರಿಸಿ ಹೆಜ್ಜೆಯನ್ನು ಮುಂದೆ ಇಡಬೇಕಾಗುತ್ತದೆ. ಇಲ್ಲದಿದ್ದರೆ ಒಂದು ಸಣ್ಣ ತಪ್ಪಿನಿಂದಾಗಿ ನಿಮ್ಮ ಇಡೀ ಕುಟುಂಬದ ಜೀವನವೇ ನಾಶವಾಗಬಹುದು ಮತ್ತು ನೀವು ರಕ್ತದ ಕಣ್ಣೀರನ್ನು ಸುರಿಸಬೇಕಾಗುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ನೀವು ತುಂಬ ಕಷ್ಟಪಟ್ಟಿದ್ದೀರಿ ಮತ್ತು ಹಲವು ದುಃಖಗಳನ್ನು ಎದುರಿಸಿ ಮುಂದೆ ಬಂದಿದ್ದೀರಿ. ಸ್ನೇಹಿತರೆ, ನಿಮ್ಮ ಜೊತೆ ಮೊದಲು ಇದ್ದ ದುಃಖವೇನು ದೊಡ್ಡದಾಗಿರಲಿಲ್ಲ, ಆದರೆ ಜೀವನದಲ್ಲಿ ಸ್ವಲ್ಪ ಸಂತೋಷ ಬರುತ್ತಿದ್ದಂತೆ ಅಂಥ ನಯವಂಚಕರು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾರೆ. ಇವರು ನಿಮಗೆ ಸಂತೋಷವನ್ನು ನೀಡುವುದಿಲ್ಲ, ಬದಲಿಗೆ ಆ ಸಂತೋಷವನ್ನು ದುಃಖವನ್ನಾಗಿ ಬದಲಾಯಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಸ್ನೇಹಿತರೆ, ನೀವು ನಿಮ್ಮ ಪರಿಶ್ರಮದ ಬಲದಿಂದ ಇಲ್ಲಿವರೆಗೆ ಬಂದಿದ್ದೀರಿ ಮತ್ತು ಮುಂದೆಯೂ ಗುರಿ ನಿಮ್ಮದೇ ಆಗಿರುತ್ತದೆ. ಆದರೆ ನೀವು ನಿಮ್ಮ ನೆರೆಹೊರೆಯವರಿಂದ ಸಹಾಯ ಪಡೆಯುವುದನ್ನು ಬಿಟ್ಟು ಬಿಡಿ. ಇದೇ ನಿಮಗೆ ಒಳ್ಳೆಯದು. ಜಗತ್ತು ನಿಮಗೆ ಜ್ಞಾನವನ್ನು ನೀಡುತ್ತದೆ, ಕಷ್ಟದಲ್ಲಿ ಜೊತೆಯಾಗುವುದಿಲ್ಲ, ಏಕೆಂದರೆ ಜೊತೆಯಾಗಿ ನಿಲ್ಲುವವನು ನಿಮ್ಮ ಹೃದಯದೊಂದಿಗೆ ಆಟವಾಡುವುದಿಲ್ಲ. ಏಕೆಂದರೆ ನಿಮ್ಮ ನೆರೆಹೊರೆಯ ಮಹಿಳೆ ಯಾರು ಇದ್ದಾಳೋ ಅವಳು ನಿಮ್ಮನ್ನು ಒಳಗೊಳಗೆ ನಾಶ ಮಾಡುತ್ತಿದ್ದಾಳೆ. ಎಚ್ಚರದಿಂದಿರಿ ಮತ್ತು ನಿಮ್ಮ ಕಠಿಣ ಶ್ರಮದ ಮೇಲೆ ನಂಬಿಕೆ ಇಡಿ. ಸ್ನೇಹಿತರೆ, ನಿಮ್ಮ ಯಶಸ್ಸು ತುಂಬ ಭವ್ಯವಾಗಿ ಕಾಣಿಸಲಿದೆ. ಈ ಸಮಯ ನಿಮಗೆ ಎಚ್ಚರಿಕೆಯಿಂದ ಇರಬೇಕಾದ ಸಮಯವಾಗಿದೆ ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಯಾರೊಂದಿಗೂ ಅನಗತ್ಯ ಮಾತುಕತೆ ನಡೆಸಬೇಡಿ. ಇಲ್ಲದಿದ್ದರೆ ಒಂದು ಸಣ್ಣ ತಪ್ಪು ನಿಮ್ಮ ಮೇಲೆ ಅತಿಯಾದ ಭಾರವಾಗಬಹುದು. ಈಗ ನಿಮ್ಮ ಸಮಯ ಬರಲಿದೆ, ಅದನ್ನು ನೀವು ಯೋಚಿಸಲು ಸಾಧ್ಯವಿಲ್ಲ. ಆದರೆ ಇಂದಿನವರೆಗೆ ಯಾರು ವಂಚಕರಾಗಿದ್ದಾರೋ ಮತ್ತು ನಿಮ್ಮನ್ನು ತಮ್ಮವರೆಂದು ತಿಳಿದಿಲ್ಲವೋ ಅವರನ್ನು ಎಂದಿಗೂ ಹತ್ತಿರಕ್ಕೂ ಸೇರಿಸಬೇಡಿ. ಏಕೆಂದರೆ ನೀವು ಹಲವು ಬಾರಿ ಅವರ ಹಿಂದೆ ಹೋಗಿ ಸಹಾಯಕ್ಕಾಗಿ ಕೈ ಚಾಚಿದ್ದೀರಿ, ಆದರೆ ಅವರು ನಿಮ್ಮನ್ನು ತಿರಸ್ಕರಿಸಿದ್ದಾರೆ. ಸ್ನೇಹಿತರೆ, ಈಗ ನಿಮ್ಮ ಸಮಯ ಬದಲಾಗಲಿದೆ. ಆದರೆ ನಾನು ನಿಮಗೆ ಹೇಳಲು ಹೊರಟಿರುವ ಒಂದು ತಪ್ಪನ್ನು ಎಂದಿಗೂ ಮಾಡಬೇಡಿ. ಯಾವುದೇ ಸಾಮಾನ್ಯ ವಿಷಯವಲ್ಲ, ಬದಲಿಗೆ ನಿಮ್ಮ ಜೀವನವನ್ನು ಬದಲಾಯಿಸುವ ವಿಷಯವಾಗಿದೆ. ಸ್ನೇಹಿತರೆ, ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಬಗ್ಗೆ ಇತರರಿಗೆ ಹೇಳಬೇಡಿ, ಏಕೆಂದರೆ ಶತ್ರುಗಳು ನಿಮ್ಮನ್ನು ಎಲ್ಲ ರೀತಿಯಿಂದಲೂ ತಗ್ಗಿಸಲು ಪ್ರಯತ್ನಿಸುತ್ತಾರೆ. ಆದರೆ ನೀವು ಧೈರ್ಯದಿಂದ ಇರಬೇಕು, ಏನೇ ಆದರೂ ಗುರಿಯನ್ನು ತಲುಪಲೇಬೇಕು. ಸ್ನೇಹಿತರೆ, ನಿಮ್ಮ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ಮುಂದೆಯೂ ವ್ಯರ್ಥವಾಗುವುದಿಲ್ಲ. ಸ್ವಲ್ಪ ತಡವಾದರೂ ನಿಮಗೆ ಸಿಗಬೇಕಾದ ಫಲ ಸಿಕ್ಕೇ ಸಿಗುತ್ತದೆ, ಖಂಡಿತವಾಗಿಯೂ ಸಿಗುತ್ತದೆ. ಏಕೆಂದರೆ ದೇವರ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವುದು ತಡವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ. ಆದರೆ ಇಲ್ಲಿ ಅಂಧಕಾರವಿಲ್ಲ. ಯಾವ ಜನರು ನಿಮ್ಮನ್ನು ತಮ್ಮವರೆಂದು ಭಾವಿಸದೆ ಮುಖ ತಿರುಗಿಸಿಕೊಂಡಿದ್ದರು, ತುಂಬಿದ ಸಭೆಯಲ್ಲಿ ನಿಮಗೆ ಅಪಮಾನ ಮಾಡಿದ್ದರು, ಅವರಿಗೆ ಉತ್ತರವನ್ನು ಈಗ ನೀವು ನೀಡಬೇಕಾಗಿದೆ. ನಿಮ್ಮ ಜೀವನದ ಪ್ರತಿಯೊಂದು ಸಂತೋಷವನ್ನು ನೀವು ಮರಳಿ ತರಬೇಕಾಗಿದೆ. ನಯವಂಚಕರು ಏನೇ ಮಾಡಿದರೂ ನಿಮ್ಮ ಪರಿಶ್ರಮದ ಕಾರಣದಿಂದಾಗಿ ನಿಮಗೆ ಸಂತೋಷ ಸಿಗುತ್ತದೆ. ಸ್ವಲ್ಪ ಕಠಿಣ ಪರಿಶ್ರಮದ ಅಗತ್ಯವಿದೆ. ಯಶಸ್ಸು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿದೆ. ಸ್ನೇಹಿತರೆ, ಈ ಸಮಯ ನಿಮ್ಮ ಕುಟುಂಬಕ್ಕೆ ಅತ್ಯಂತ ಸಂತೋಷದ ಸಂಗತಿಯಾಗಿರಲಿದೆ. ನೀವು ಇಂದಿನವರೆಗೆ ಅನುಭವಿಸಿದ ಕಷ್ಟ, ನೋವು ಮತ್ತು ಸಮಸ್ಯೆಗಳ ವಿರುದ್ಧ ಹೋರಾಡುತ್ತಾ ಮುಂದೆ ಸಾಗಿದ್ದೀರಿ. ಇದು ಸುಲಭವಾದ ಕೆಲಸವಲ್ಲ. ಸ್ನೇಹಿತರೆ, ಶತ್ರುಗಳು ಕೂಡ ನಿಮ್ಮನ್ನು ನೋಡಿ ನಡುಗುತ್ತಾರೆ. ಅವರು ನಿಮ್ಮನ್ನು ಅಷ್ಟು ತೊಂದರೆಗೆ ಸಿಲುಕಿಸಿದ್ದರು, ಆದರೂ ನೀವು ಎಂದಿಗೂ ಮುಂದೆ ಸಾಗುವುದನ್ನು ನಿಲ್ಲಿಸಲಿಲ್ಲ, ಹಿಂಜರಿಯಲಿಲ್ಲ. ಸ್ನೇಹಿತರೆ, ಹಿಂದಿನ ದಿನಗಳು ನಿಮಗೆ ತಿಳಿದಿವೆ. ಕೆಲವು ಸಮಯ ನಿಮ್ಮ ಜೀವನಕ್ಕೆ ಅತ್ಯಂತ ಕಠಿಣವಾಗಿತ್ತು. ನೀವು ಹೊರಗಿನಿಂದ ಎಲ್ಲರೊಂದಿಗೂ ನಗುತ್ತಾ ಭೇಟಿಯಾಗುತ್ತಿದ್ದೀರಿ, ಎಲ್ಲರೊಂದಿಗೂ ನಗುತ್ತಾ ಮಾತನಾಡುತ್ತಿದ್ದೀರಿ, ಆದರೆ ಒಳಗೊಳಗೆ ಸ್ನೇಹಿತರೆ ನೀವು ಸಂತೋಷವಾಗಿರಲಿಲ್ಲ. ಈ ವಿಷಯ ನಮಗೆ ಚೆನ್ನಾಗೇ ತಿಳಿದಿದೆ. ಮನಸ್ಸಿನಲ್ಲೇ ನೀವು ಅನೇಕ ಸಮಸ್ಯೆಗಳ ವಿರುದ್ಧ ಹೋರಾಡಿದ್ದೀರಿ, ಅನೇಕ ತೊಂದರೆಗಳನ್ನು ನೀವು ಎದುರಿಸಿದ್ದೀರಿ. ಒಂದಾದ ನಂತರ ಮತ್ತೊಂದು ಹೊಸ ಸಮಸ್ಯೆಗಳು, ಹೊಸ ತೊಂದರೆಗಳು ನಿಮ್ಮ ಜೀವನದಲ್ಲಿ ಪದೇ ಪದೇ ಬರುತ್ತಲೇ ಇವೆ. ಆದರೆ ನಿಮಗೆ ಅಗತ್ಯವಿದ್ದಾಗ ಯಾರೂ ನಿಮ್ಮ ಜೊತೆ ನಿಲ್ಲಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮಿಂದ ಮುಖ ತಿರುಗಿಸಿಕೊಂಡನು, ಆದರೂ ನೀವು ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಒಂಟಿ ಎಂದು ಭಾವಿಸಲಿಲ್ಲ. ನೀವು ಸ್ನೇಹಿತರೆ, ನಿಮಗೆ ತಿಳಿದೆ, ಯಾವಾಗ ನೀವು ರಾತ್ರಿ ಮಲಗುತ್ತಿದ್ದೀರೋ ಆಗ ನಿಮ್ಮ ಮನಸ್ಸಿನಲ್ಲಿ ಹಲವು ರೀತಿಯ ಚಿಂತೆಗಳು ಓಡಾಡುತ್ತಿರುತ್ತವೆ. ಮುಂದಿನ ದಿನಗಳು ನನ್ನ ಪಾಲಿಗೆ ಹೇಗಿರಲಿವೆ ಎಂಬ ಆತಂಕವಿರುತ್ತದೆ. ಮುಖದ ಮೇಲೆ ಯಾವಾಗಲೂ ನಗುವನ್ನು ಹೊಂದಿರುತ್ತೀರಿ, ಆದರೆ ಮನಸ್ಸಿನಿಂದ ನೀವು ಸಂತೋಷವಾಗಿಲ್ಲ ಎಂಬುದು ನಿಮಗೂ ತಿಳಿದಿದೆ, ನನಗೂ ತಿಳಿದಿದೆ. ಮನಸ್ಸಿನಿಂದ ನೀವು ಸಂತೋಷವಾಗಿಲ್ಲ ಎಂದು. ನೀವು ನಿಮಗಿದ್ದ ಎಲ್ಲವನ್ನು ತ್ಯಾಗ ಮಾಡಿದ್ದೀರಿ. ಹಣ, ಸಂಪತ್ತು, ಪರಿಶ್ರಮ, ಸಂತೋಷ ಎಲ್ಲವನ್ನು ನಿಮ್ಮವರ ಒಳಿತಿಗಾಗಿ ನೀವು ತ್ಯಾಗ ಮಾಡಿದ್ದೀರಿ. ಆದರೆ ಸ್ನೇಹಿತರೆ, ನಿಮಗೆ ಅಗತ್ಯವಿದ್ದಾಗ ನಿಮ್ಮವರೇ ನಿಮಗೆ ಬೆನ್ನು ತೋರಿಸಿದರು. ನಿಮ್ಮ ಸಂಬಂಧಿಕರು ಮತ್ತು ನಿಮ್ಮ ಕುಟುಂಬದವರು ಕೂಡ ಪ್ರತಿಯಾಗಿ ನಿಮಗೆ ಏನನ್ನು ನೀಡಲಿಲ್ಲ, ಕೇವಲ ನಿಮ್ಮನ್ನು ಕಡೆಗಣಿಸಿದರು. ಮತ್ತು ಸ್ನೇಹಿತರೆ, ನನ್ನ ಮಾತನ್ನು ನೆನಪಿಡಿ, ಈ ಪ್ರಪಂಚದ ನಿಯಮವೇ ಹೀಗಿದೆ.
ನೀವು ಇತರರಿಗಾಗಿ ಎಷ್ಟೇ ಮಾಡಿದರೂ, ನೀವೇ ಸ್ವತಃ ಹಾಳಾಗಿ ಹೋದರೂ ಕೂಡ ಜನರು ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ನಿಮ್ಮ ಬಗ್ಗೆ ಎಂದಿಗೂ ತೃಪ್ತರಾಗುವುದಿಲ್ಲ. ಜನರು ನಿಮ್ಮ ಬಗ್ಗೆ ಎಂದಿಗೂ ಸಂತೋಷ ಪಡುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಯಾವುದಾದರೂ ಒಂದು ಕೆಲಸದಲ್ಲಿ ಕೊರತೆಯನ್ನು ಹುಡುಕುತ್ತಾನೆ. ಆದರೂ ಒಬ್ಬರು ಏನನ್ನಾದರೂ ಒಂದು ತೊಂದರೆಯನ್ನು ಹುಡುಕುತ್ತಾರೆ. ನೀವು ಯಾರನ್ನು ಕಣ್ಣು ಮುಚ್ಚಿ ಮಿತಿ ಮೀರಿ ನಂಬುತ್ತಿದ್ದೀರೋ ಅದೇ ಜನರು ನಿಮ್ಮ ಅದೃಷ್ಟವನ್ನು ಕೆಡಿಸುತ್ತಾರೆ. ಯಾರು ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಪದೇ ಪದೇ ಹೊಸ ಹೊಸ ತೊಂದರೆಗಳನ್ನು ತಂದೊಡ್ಡುತ್ತಿದ್ದಾರೋ ಮತ್ತು ಅದೇ ಜನರ ಕಾರಣದಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಒಂದೇ ಜಾಗದಲ್ಲಿ ಸಿಲುಕಿಕೊಂಡಿದ್ದಂತಾಗಿದೆ. ನೀವು ಮುಂದೆ ಸಾಗಲು ಸಾಧ್ಯವಾಗುತ್ತಿಲ್ಲ. ತುಂಬ ಕಷ್ಟಪಟ್ಟು ತುಂಬ ಶ್ರಮ ವಹಿಸಿದ್ದಾಗೂ ಯಶಸ್ಸು ನಿಂತು ಹೋದಂತೆ ಭಾಸವಾಗುತ್ತಿದೆ. ಏಕೆಂದರೆ ನಿಮ್ಮ ಸುತ್ತಮುತ್ತಲಿರುವ ನಿಮ್ಮ ಜೊತೆಗಿರುವ ಜನರು ನೀವು ಅವರಿಗಿಂತ ಕಿಂಚಿತ್ತೂ ಮುಂದೆ ಹೋಗುವುದನ್ನು ಬಯಸುವುದಿಲ್ಲ. ಹೌದು ಸ್ನೇಹಿತರೆ, ಈ ಜನರು ನಿಮ್ಮ ಹಾದಿಯ ಅತಿ ದೊಡ್ಡ ಅಡೆತಡೆಗಳು ಎಂದು ತಿಳಿದುಕೊಳ್ಳಿ. ಯಾವಾಗಲಾದರೂ ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ನಡೆಯಲು ಹೋದಾಗ, ಯಾವಾಗಲಾದರೂ ನೀವು ಸ್ವಲ್ಪ ಯಶಸ್ಸಿನ ತೀರಾ ಹತ್ತಿರ ತಲುಪುತ್ತಿದ್ದೀರೋ ಆಗ ನಿಮಗೆ ಅನಿಸಲು ಪ್ರಾರಂಭವಾಗುತ್ತದೆ, ನಾನು ಈಗ ಈ ಕೆಲಸವನ್ನು ಮಾಡಬಲ್ಲೆ, ಈ ಕೆಲಸವನ್ನು ನಾನು ಈಗ ತುಂಬ ಸುಲಭವಾಗಿ ಪೂರ್ಣಗೊಳಿಸಬಲ್ಲೆ ಎಂದು. ಆದರೆ ಅದೇ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ವಿಷವನ್ನು ಉಣಿಸುವ ಯಾರಾದರೂ ಒಬ್ಬರು ಶತ್ರುವಾಗಿ ಬಂದು ನಿಲ್ಲುತ್ತಾರೆ. ಸ್ನೇಹಿತರೆ, ಈ ಸಮಯ ನಿಮಗಾಗಿ ಯೋಚಿಸಿ ಅರ್ಥ ಮಾಡಿಕೊಂಡು ಮುನ್ನಡೆಯಬೇಕಾದ ಸಮಯವಾಗಿದೆ. ಯಾರ ಮೇಲೂ ಅತಿಯಾದ ಭರವಸೆ ಇಡಬೇಡಿ ಮತ್ತು ಯಾರನ್ನೂ ಅತಿಯಾಗಿ ನಂಬಬೇಡಿ. ಏಕೆಂದರೆ ಈಗ ನಿಮ್ಮ ಜೀವನವು ನೀವೇ ಬದುಕಬೇಕಾಗಿದೆ ಮತ್ತು ನೀವೇ ಬದಲಾಗಬೇಕಾಗಿದೆ. ಇಲ್ಲದಿದ್ದರೆ ದ್ರೋಹಿಗಳು ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಬಗ್ಗಿಸಲು ಬಯಸುತ್ತಾರೆ. ಆದರೆ ನೀವು ಜಾಗರೂಕರಾಗಿರಬೇಕು ಮತ್ತು ನಿಮ್ಮ ಕುಟುಂಬದ ಸಂತೋಷಕ್ಕಾಗಿ ನೀವು ಎಲ್ಲ ದುಃಖಗಳನ್ನು ಎದುರಿಸಬೇಕಾಗುತ್ತದೆ. ಇದರ ಫಲ ಈಗ ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ. ಸ್ನೇಹಿತರೆ, ನಿಮ್ಮ ಧನ ಸಂಪತ್ತಿನ ವಿಷಯದಲ್ಲಿ ನಿಮಗೆ ಸಂತೋಷ ಸಿಗಬಹುದು, ಆದರೆ ಅದೇ ನಿಮ್ಮ ದ್ರೋಹಿಗಳು ನಿಮಗೆ ತೊಂದರೆ ಕೊಡಬಹುದು. ಆದರೆ ತಡೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ನಿಮ್ಮ ಸೋಲನ್ನು ಎಂದಿಗೂ ಒಪ್ಪಿಕೊಳ್ಳಬೇಡಿ, ಏಕೆಂದರೆ ಪ್ರಯತ್ನಗಳು ಯಾವಾಗಲೂ ಯಶಸ್ವಿಯಾಗುತ್ತವೆ. ಜೀವನದಲ್ಲಿ ಧನ ಸಂಪತ್ತು ಬರುವ ಸಾಧ್ಯತೆಯು ಗೋಚರಿಸುತ್ತದೆ. ನಿಮ್ಮ ಪ್ರತಿಯೊಂದು ದುಃಖವು ಕೊನೆಗೊಂಡು ಸಂತೋಷದ ಆರಂಭವಾಗಲಿದೆ. ಸ್ನೇಹಿತರೆ, ನಿಮ್ಮ ಕೆಟ್ಟು ಹೋಗಿದ್ದ ಕೆಲಸಗಳು ಈಗ ಪೂರ್ಣಗೊಳ್ಳಲಿವೆ. ಆದರೆ ಸ್ನೇಹಿತರೆ, ಇದಕ್ಕಾಗಿ ನಿಮಗೆ ಪ್ರಯತ್ನ, ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯ ಅವಶ್ಯಕತೆ ಇದೆ. ನಿಮ್ಮ ಪ್ರೇಮ ಜೀವನಕ್ಕೂ ಇದು ಒಂದು ಅತ್ಯುತ್ತಮ ಸಮಯ ಎಂದು ತರಲಿದ್ದು, ಅದು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತದೆ ಮತ್ತು ನಿಮ್ಮ ಪ್ರತಿಯೊಂದು ಕನಸನ್ನು ಸಂತೋಷವಾಗಿ ಬದಲಾಯಿಸುತ್ತದೆ. ಇಂದಿನ ದಿನ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಯೋಚಿಸಿ ಅರ್ಥ ಮಾಡಿಕೊಂಡು ನಡೆಯಬೇಕಾದ ದಿನವಾಗಿದೆ. ಮಂಗಳನ ಶಕ್ತಿಯು ನಿಮ್ಮನ್ನು ಸಕ್ರಿಯಗೊಳಿಸಬಹುದು. ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ನಡವಳಿಕೆಯ ಕಡೆ ಗಮನ ಕೊಡುವುದು ಅತ್ಯಗತ್ಯವಾಗಿರುತ್ತದೆ. ಒಂದು ವೇಳೆ ನೀವು ಅವಿವಾಹಿತರಾಗಿದ್ದರೆ ಯಾರಾದರೂ ಬಂದು ಮೊದಲು ಮಾತನಾಡಿಸಲಿ ಎಂದು ಕಾಯುತ್ತಾ ಕೂರಬೇಡಿ. ನೀವೇ ಸಂಭಾಷಣೆಯನ್ನು ಪ್ರಾರಂಭಿಸಬೇಕು. ಯಾರು ರಿಲೇಶನ್ಶಿಪ್ನಲ್ಲಿ ಇದ್ದಾರೋ ಅವರಿಗೆ ಸಂಜೆಯ ಸಮಯದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ಮಾತನಾಡುವಾಗ ಸಮಯ ಮತ್ತು ಪದಗಳ ಕಡೆ ಗಮನವಿರಲಿ. ಸಣ್ಣ ವಿಷಯವನ್ನು ದೊಡ್ಡ ವಾದವಾಗದಂತೆ ತಡೆಯುವುದು ಉತ್ತಮ. ಇಂದು ಸಂಬಂಧಗಳಲ್ಲಿ ಸ್ವಲ್ಪ ಗೊಂದಲಮಯದ ಅನುಭವವಾಗಬಹುದು. ಬುಧನ ಪ್ರಭಾವದಿಂದ ಮನಸ್ಸಿನಲ್ಲಿ ಹಲವು ರೀತಿಯ ಆಲೋಚನೆಗಳು ಬರಬಹುದು. ಒಂದು ವೇಳೆ ಸಿಂಗಲ್ ಆಗಿದ್ದರೆ ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದರಿಂದ ದೂರವಿರಿ. ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನವಾಗಿ ಇರುತ್ತಾರೆ. ಯಾರು ರಿಲೇಶನ್ಶಿಪ್ನಲ್ಲಿ ಇದ್ದಾರೋ ಅವರು ಮೂರನೇ ವ್ಯಕ್ತಿಯ ಮಾತುಗಳಿಂದ ಪ್ರಭಾವಿತರಾಗುವುದನ್ನು ತಪ್ಪಿಸಬೇಕು. ನಿಮ್ಮ ಆಲೋಚನೆಗಳನ್ನು ಇತರರ ಪ್ರಭಾವದಿಂದ ದೂರವಿಡಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.